ಯಾರು ತುಂಬಾ ಕಳ್ಳಾಟ ಆಡ್ತಾರೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್? ಹೆಂಗೆ? ನಾನು ಕಳ್ಳಾಟ ಆಡ್ತೀನಿ ಆಯ್ತಾ, ಆದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ ಕೆಲವ್ರು ಇರ್ತಾರೆ ಅವ್ರು ಕಳ್ಳಾಟ ಆಡ್ತಾರೆ ಆದ್ರೆ ಗೊತ್ತೇ ಆಗಲ್ಲ. ಯಾಕೆಂದ್ರೆ ಕಡಿಮೆ ಕಳ್ಳಾಟ ನಾವ್ ಆಡಿರ್ತೀವಿ, ನಮ್ದು ಫೇಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಅನಿಸ್ತದೆ ಯಾರು ಹೆವಿ ಆಟ ಆಡಿರೋದು? ಇಬ್ರು ಆಡಿರ್ತಾರೆ, ನಂಗೆ ಇಲ್ಲೇ ಆಡ್ತಿದ್ರಲ್ಲ ನನ್ನ ಕರ್ಕೊಬಂದು. ಇರ್ಬೇಕು ಜೀವನದಲ್ಲಿ, ಕಳ್ಳತನ ಇರ್ಬೇಕು. ಅವಾಗ್ಲೇ ಒಬ್ಬ ವ್ಯಕ್ತಿ ಅಂದ್ರೆ ಎಲ್ಲ ಪ್ರತಿಯೊಂದು ವಿಷಯನೂ ಒಬ್ಬ ಮನುಷ್ಯನಲ್ಲಿ ಇದ್ರೇನೆ ಅವ್ನ ಮನುಷ್ಯ, ಒಬ್ಬ ಕಂಪ್ಲೀಟ್ ಮನುಷ್ಯ ಆಗೋದಕ್ಕೆ ಸಾಧ್ಯ. ಈಗ ನೋಡಿ ಗೋಲಿ ಸೋಡಾದಲ್ಲಿ, ಗೋಲಿಫೈ ಅಲ್ಲಿ ಎಲ್ಲ ಫ್ಲೇವರ್ಸ್ ಹೆಂಗಿದೆಯೋ ಹಂಗೆ ವಿ ಶುಡ್ ಹ್ಯಾವ್ ಆಲ್ ದ ಫ್ಲೇವರ್. ನನ್ನ ಬಗ್ಗೆ ಯಾಕೆ ಮಾತ್ರ ಹೇಳ್ತೀಯ? ನಂಗೆ ಹೇಳ್ಬಿಟ್ಟು ನೀನ್ ಜಾರ್ಕೊಂಡ್ಬಿಡೋದ? ಅದಕ್ಕೆ ಇವರು ಗೋಲಿಫೈ ಅಂತ ಹೇಳ್ಬಿಟ್ಟು ಎಲ್ಲಾ ಫ್ಲೇವರ್ಸ್ ತಗೊಂಡಿರ್ತಾರೆ. ಅಷ್ಟೇ. ಇಲ್ಲ ಎಷ್ಟು ಇದಿದೆ ಫ್ಲೇವರ್ಸ್? ಲೈಮ್ ಇದೆ, ಬ್ಲೂಬೆರಿ ಇದೆ, ಜೀರಾ ಇದೆ, ಪನ್ನೀರ್ ಪಿಂಕ್ ಇದೆ, ಮತ್ತೆ ಪನ್ನೀರ್ ಪಿಂಕ್, ಬ್ಲೂಬೆರಿ, ಮರ್ತೋಗಿದ್ದೀನಿ. ಅವ್ ಕಳ್ಳಾಟ ಆಡಿ ಇರ್ರಿ ಯಾವ್ದದು ಗುರು ಅಬೇ ಕಟ್ ಮಾಡಿ ಒಂದ್ ನಿಮಿಷ ಅಬಿ. ಇನ್ನೊಂದು ಫ್ಲೇವರ್ ಯಾವ್ದದು? ಜೀರಾ, ಬ್ಲೂಬೆರಿ, ಲೈಮು, ಮತ್ತೆ ಪನ್ನೀರ್, ಮತ್ತೆ ಆರೆಂಜ್. ನಾನ್ ಹಿಂದ್ಗಡೆನೆ ಇದೆ. ಇಲ್ಲೇ ಇದೆ. ನಿನ್ ಬಗ್ಗೆ ನಿನ್ಗಿಂತ ನಾನ್ ಜಾಸ್ತಿ ಯೋಚನೆ ಮಾಡ್ತೀನಿ. ಬೇಡ ಥ್ಯಾಂಕ್ಸ್. ನಿನ್ನ ಯೋಗಕ್ಷೇಮ ನೋಡ್ಕೊಂಡು ಸದ್ಯಕ್ಕೆ ಇನ್ ಸಿನಿಮಾ ಬಗ್ಗೆ ಯೋಚನೆ ಮಾಡು. ಕರೆಕ್ಟ್ ಗುರು, ಈ ಟೆನ್ಷನ್ ಆಗ್ತಿದೆ. ಈಗ ಏನಂತಂದ್ರೆ ಸಾಕಷ್ಟು ವಿಚಾರಗಳು ತಿಳಿಸಿದ್ರಿ, ನಿಮ್ಮ ಜರ್ನಿ ಬಗ್ಗೆ ಅವ್ರು ಹೇಳಿದ್ರು, ಅವ್ರ ಜರ್ನಿ ಬಗ್ಗೆ ನೀವು ಹೇಳಿದ್ರಿ. ಆ ಮಧ್ಯೆ ಬಂದಿರುವಂತ ಏನಾದ್ರೂ ಒಂದಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅದೇ ಮೈಸೂರು ಡೈರೀಸ್ ಅಂತಂದ್ರೆ ನಾವೆಲ್ಲ ಟ್ಯೂಷನಲ್ಲೆಲ್ಲ ಫ್ರೆಂಡ್ಸು. ಅವ್ನ ಕ್ಲೋಸ್ ಫ್ರೆಂಡ್ ಎಲ್ಲ ನನಗೆ ನನ್ನ ಕ್ಲಾಸ್ಮೇಟ್. ಸೊ ಬೇರೆ ಬೇರೆ ಅಕ್ಕಪಕ್ಕದಲ್ಲಿ ಏರೇ ಇರ್ತಿದ್ವಿ. ಬಂದು ಕ್ರಿಕೆಟ್ ಆಡೋದು, ಬಂದು ಅಡ್ಡದಲ್ಲಿ ಕೂತ್ಕೊಂಡು ಮಾತಾಡೋದು, ಅದೆಲ್ಲ ತುಂಬ ನಡೀತಾ ಇತ್ತು. ಒಂದು ಇನ್ಸಿಡೆಂಟು ಉಲ್ಲಾಸ್ ಒಂದು ಸ್ವಲ್ಪ ಬೇಜಾರು. ಏನಾಯ್ತು? ನಮ್ಮ ಫ್ರೆಂಡ್, ನಮ್ಮ ಆ್ಯಕ್ಚುಲಿ ಚೈಲ್ಡ್ಹುಡ್ ಫ್ರೆಂಡು ಹೇಳುದು, ನಮ್ಮ ಕ್ಲೋಸ್ ಫ್ರೆಂಡ್. ಅವನು ನಮ್ಗೆ ಮೈಸೂರು, ನಾನು ಜ್ಞಾನಗಂಗಾ ಸ್ಕೂಲ್ ಓದ್ತಿದ್ದೆ. ಇವನಿಗೆ ಏರಿಯಾದ ಫ್ರೆಂಡ್ಸು ಇವರೆಲ್ಲ ಭಾರಿ ಕ್ಲೋಸ್. ಅದೇ ಹೇಳಕ್ಕೆ ಇಷ್ಟ ಇಲ್ಲ, ಒಂಥರ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಅಂದರೆ ಅವನಿಗೆ ಇಲ್ಲಿ ನಾವೆಲ್ಲ ಹಿಂಗೆ ಫ್ರೆಂಡ್ಸ್ ಆಗೋದು, ಸುಮ್ಮನೆ ಬಂಕ್ ಹೊಡೆದು ಕಾಲೇಜ್ಗೆ ಹೋಗೋದು, ಟ್ರಿಪ್ ಹೊಡಿಯೋದು, ಮತ್ತು ಬೆಟ್ಟಕ್ಕೆ ಹೋಗೋದು, ಚಾಮುಂಡಿ ಬೆಟ್ಟ, ಮತ್ತು ಇಲ್ಲಿ ಸರೌಂಡಿಂಗಲ್ಲೆಲ್ಲ ತುಂಬ ಸುತ್ತಮುತ್ತ ಏರಿಯಾಗಳು ಇದೆ, ಪ್ಲೇಸ್ಗಳಿದೆ. ಬಲ್ಮುರಿ, ಅಡುಮುರಿ ಎಲ್ಲ ಇದೆ. ಸೊ ಹಂಗಾಗಿ ಅವನು ಉಲ್ಲಾಸ್ ಅಂತ ನಮ್ಮ ತುಂಬ ಒಳ್ಳೆ ಹುಡುಗ, ತುಂಬ ಹಾರ್ಟ್ಫುಲ್, ಈಸ್ ವೆರಿ ಗುಡ್ ಪರ್ಸನ್. ಸಕ್ಕತ್ ಮೆಮೊರೀಸ್ ಇದೆ ನನಗೂ. ಬೆಳಗಾದ್ರೆ ನಾವು ಟ್ಯೂಷನ್ಗೆ 4:15ಗೆ ಹೊರಟ್ರೆ 5 ಗಂಟೆಗೆ ಟ್ಯೂಷನ್ಗೆ ಹೋಗ್ತಿದ್ವಿ. ಬಸವಣ್ಣ ಅಂತ ಟ್ಯೂಷನ್ ಇತ್ತು ವಿಜಯನಗರಲ್ಲಿ. ಅಲ್ಲಿ ಟ್ಯೂಷನ್ ಬೋರ್ ಆಯಿತು ಅಂದಾಗ, ಅಲ್ಲಿ ನಿದ್ದೆ ಬಂತು ಅಂದಾಗ ನಮ್ಗೆ ಹೆಂಗೆ ಅಂದರೆ, ಇದನ್ನ ಮಾಡಬಾರ್ದು ಯಾರು ಆಯಿತಾ. 4:15ಗೆ ಎದೊಳೋದು, ಮನೆಯಲ್ಲಿ ಎಲ್ಲ ಎದೊಳಿಸ್ಬಿಟ್ಟು ಮಕ್ಕಳಿಗೆ ಕಾಫಿ, ನಮ್ಮ ಮನೆಗೆ ಕಾಫಿ ಕೊಟ್ಟು ಕಳಿಸೋರು. ಕಾಫಿ ಕುಡ್ಕೊಂಡು ಹೋಗಿ ಪಾರ್ಕಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇತ್ತು. ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ, ಹಂಗೆ ಟೈಮ್ ಪಾಸ್ ಮಾಡೋದು ಮತ್ತೆ ವಾಪಸ್ ಬರೋದು, ಹಂಗೆ ಎಷ್ಟೊಂದು ದಿನ ಮಾಡ್ಬಿಟ್ಟಿದ್ದೀವಿ. ಯಾವತ್ತಾದ್ರೂ ಸಿಕ್ಕಾಕೊಂಡಿದ್ರಾ? ಈಗ ಸಿಗಾಕೊಂಡಂಗೆ. ಈಗಲ್ಲ, ಆಗ ಅವಾಗ ಯಾರಾದ್ರೂ ಇವಾಗ ಪಾರ್ಕ್ ವಾಕ್ ಮಾಡಕ್ ಬಂದಿರೋ ಅಂತ ಬರೋರು. ಅಯ್ಯೋ ನಮ್ದು ಹೆಂಗೆ ಅಂತಂದ್ರೆ, ನಾನು ಉಲ್ಲಾಸು, ವಿಕ್ಕಿ ಒಂದೇ ಟ್ಯೂಷನ್ 3 ಜನ ಹೋಗ್ತಾ ಇದ್ದಿದ್ದು. ಸೊ ಆಮೇಲೆ ಏನಾಗ್ಬಿಡೋದು, ಹಿಂಗೆ ಬಂಕಾಕ್ಸಿ ನಿಂತಿರೋರು. ವಿಕ್ಕಿ ಅವರಪ್ಪ ಮತ್ತೆ ಉಲ್ಲಾಸ್ ಅವರಪ್ಪ ವಾಕ್ ಮಾಡೋರು. ಹಿಂಗೆ ನಿಮ್ ಮುಂದೆನೆ ಹೋಗ್ಬಿಡೋರು. ನಾವು ಹಿಂಗೆ ಹಾಕೊಂಡು ಹಿಂಗೆ ಕೂತ್ಬಿಟ್ಟಿರು, ಮಚ್ಚ ಹೋದ್ರು ಕಣೋ. ಅವ್ರು ಅಬ್ಸರ್ವ್ ಮಾಡಿರ್ಲಿಲ್ಲ ಅಷ್ಟು. ಅವಾಗ ಆ ಥರ ಎಷ್ಟೊಂದ್ಸಲ ಆಗಿದೆ. ಬರೀ ಅಲ್ಲಿ ಮಾತ್ರ ಅಲ್ಲ, ಹಂಗೆಲ್ಲ ಸುಮಾರು ಬಂಕ್ ಹೊಡಿಯೋದು. ನಮ್ಗೆ ಮೈಸೂರಿಗೆ ಹೆಂಗ ಬಂಕ್ ಹೊಡೆದು ಬೆಟ್ಟಕ್ಕೆ ಹೋಗಿರೋದೇ ಜಾಸ್ತಿ. ಬೆಟ್ಟಕ್ಕೆ ಹೋಗೋದೇ ಜಾಸ್ತಿ. ಚಾಮುಂಡಿ ಬೆಟ್ಟ ಒಂಥರ ಬಂಕ್ ಹೊಡೆದ್ರೆ ಏನಾದ್ರು ಬೇರೆ ಸ್ಪಾಟ್ಗಳು ಗೊತ್ತಿಲ್ಲ ನಮ್ಗೆ. ಇಲ್ಲ ಅಂದ್ರೆ ಪಾರ್ಕ್, ಇಲ್ಲಾಂದ್ರೆ ಕುಕ್ರಳ್ಳಿ ಕೆರೆ, ಇಲ್ಲಾಂದ್ರೆ ಕಾರಂಜಿಗೆ. ಇದು ಕಾರಂಜಿ ಕೆರೆ ಎಂಟ್ರಿ ಇರ್ತಿರ್ಲಿಲ್ಲ, ಇಲ್ಲಾಂದ್ರೆ ಚಾಮುಂಡಿ ಬೆಟ್ಟ, ಅದೊಂದು ಫಿಕ್ಸ್. ಬಂಕ್ ಹೊಡಿ, ಅಲ್ಲಿಗೆ ಹೋಗು. ಅವ್ರಿಗೆ ಏನಾಗಿತ್ತು ಅಂತ ನಂಗೆ ಹೇಳಿಲ್ಲ. ನಂಗೆ ಸಾರಿ, ಡೈವರ್ಟ್ ಆಗೋಯ್ತು. ಅಂದ್ರೆ ಯಾಕಂದ್ರೆ ವಿ ಹ್ಯಾವ್ ಹ್ಯಾಡ್ ಸೋ
ಮೆನಿ ಗುಡ್ ಮೆಮರೀಸ್, ಅದು ಒಳ್ಳೆದನ್ನೇ ನೆನ್ಪಿಟ್ಕೊಂತೀವಿ ನಾವು, ಅದನ್ನ ವಿ ಟ್ರೈ ಟು ಫರ್ಗೆಟ್ ಇಟ್. ಅಂದರೆ ಬ್ಯಾಕ್ ವಾಟರ್ಸಲ್ಲಿ ಹಿಂಗೆ ನಾನು ಹೋಗಿರಲಿಲ್ಲ ಅವತ್ತು, ಐದು ಜನ ಫ್ರೆಂಡ್ಸ್ ಹೋಗಿದ್ರು, ನಂಗೆ ಕರೆದ್ರು ಆ್ಯಕ್ಚುಲಿ. ಬಟ್ ಲಗೂನ್ಸ್ ಅಂತ ಬ್ಯಾಕ್ ವಾಟರ್ಸ್ ಇದೆ, ಅಲ್ಲಿ ಹೋದಾಗ ಅಂದರೆ ಹಿಂಗೆ ಅವರೆಲ್ಲ ನೀರೆಲ್ಲ ಆಟಾಡಿ ಲಾಸ್ಟ್ ಟೈಮ್ ಒಂದ್ಸಲಿ ಜಂಪ್ ಮಾಡ್ಬಿಟ್ಟು ಬರ್ತೀನಿ ಒಟ್ಬಿಡ ಆಮೇಲೆ ಅಂತ ಹೋದನು, ಮತ್ತೆ ಹಿ ಡಿಡ್ಂಟ್ ಕಮ್ ಬ್ಯಾಕ್. ದಟ್ ಇಸ್ ವಿ ಲಾಸ್ಟ್ ಇನ್ ದೇರ್. ಅದೊಂದು ನಮ್ಮ ಚೈಲ್ಡ್ಹುಡಲ್ಲಿ ಆಗಿರೋಂಥ ಬ್ಯಾಡ್ ಮೂವಿ. ಅವತ್ತು ನೀವು ಹೋಗಿರ್ಲಿಲ್ಲ? ಸೊ ಅವನು ಹೋಗಿಲ್ಲ, ನಾನು ಹೋಗಿಲ್ಲ. ನಾನು ಕ್ಲಾಸಲ್ಲಿದ್ದೆ, ಅವ್ರು ಕಾಲ್ ಮಾಡಿದ ಟೈಮಲ್ಲಿ ಫೋನ್ ರಿಂಗ್ ಆಗೋಯ್ತು. ಟೀಚರ್ ಕೇಳಿಸ್ಕೊಂಬಿಟ್ಟು ಇಡು ಫೋನ್ ಇಡು ಬಿಟ್ಟು ಕಿತ್ತಿಟ್ಕೊಂಡು ಈಚೆ ಬಂದು ನೋಡೋ ಅಷ್ಟೊತ್ತಿಗೆ ಮನೆಗೆ ಬಂದು ಅಪ್ಪನ ಜೊತೆ ನಾನು ಟಿವಿ ನೋಡ್ತಾ ಇದ್ದೆ, ಹೋಗ್ಲಿಲ್ವಲ್ಲ ಮಿಸ್ ಆಗೋಯ್ತು ಅಂತ ನೋಡಿದ್ರೆ ಫೋನ್ ಬಂತು, ಹಿಂಗೆ ಆಗೋಯ್ತು. ಸೊ ಇಟ್ಸ್ ಅ ವೆರಿ ಹಾರ್ಟ್ ಬ್ರೇಕಿಂಗ್ ಸಿಚುವೇಶನ್ ನಮಗಾಗಲಿ ಅವ್ರ ತಂದೆ ತಾಯಿಗಾಗಲಿ. ವೆರಿ ಬ್ಯಾಡ್. ಬಟ್ ಯಾ, ಲೈಫ್ ಹ್ಯಾಸ್ ಟು ಮೂವ್ ಆನ್, ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಹ್ಯಾವ್ ಫುಡ್. ಊಟ ಮಾಡೋಣ. ಇವ್ರೇನು ಹೇಳಿದ್ರೆ ಅದೇ ನೆನಪಾಗ್ತಿದ್ರೆ ನನಗೆ. ಏನು ಹೇಳ್ದ? ಓಪನಿಂಗ್ ಏನು ತಗೊಳ್ಳೋಣ ಸುಮ್ಮನೆ ಯಾಕೆ ಎಲ್ಲ ಈಗ ಬಂದವರಲ್ಲ ಎಲ್ಲರೂ ಜಾಸ್ತಿ ಜನ ಅವರೆಲ್ಲ ಖರ್ಚಾಯ್ತಿದೆ, ಜ್ಯೂಸಲ್ಲೇ ಅಯ್ಯೋ ಸುಮ್ ತಮಾಷೆಗಷ್ಟೇ. ನಿಮ್ಮನ್ನ ಕರೆಸ್ಬಿಟ್ಟು ಫ್ರೀಯಾಗಿ ಜ್ಯೂಸ್ ಕುಡಿಸ್ತಾವ ಅವನು. ಅದು ನಿಮ್ ಕಂಪ್ನಿದೆ, ನಮ್ ಕಂಪ್ನಿ ಇದೆ. ಪ್ರಮೋಷನ್ ಮಾಡಿಲ್ವಾ? ಇಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಪ್ರಮೋಷನ್ ಮಾಡಿದೀನಿ. ಸಿನಿಮಾದಲ್ಲೂ ಮಾಡಿದ್ದೀನಿ ಆಕ್ಚುಲಿ. ಇಲ್ಲಿಂದ ನನ್ ಕಾರ್ ತಗೊಂಡು ಫುಲ್ ಟ್ರೇಗಳನ್ನೆಲ್ಲ ಕೊಟ್ಟ, ಹಿಂದೆ ಕಾರ್ ತುಂಬಾ ತುಂಬಿಸ್ಕೊಂಡು ನಂದೇ ಶೂಟಿಂಗ್ ಐಟಮ್ಗಳು ಒಂದಷ್ಟಿತ್ತು. ಅದು ಅಲ್ಲದೆ ಇವಂದೆಲ್ಲ ತುಂಬಿಸ್ಕೊಂಡು ಹಿಂದೆ ಏನು ಕಾಣಿಸ್ತಾನೆ ಇಲ್ಲ ನಂಗೆ, ಹಂಗ್ ತುಂಬಿಸ್ಕೊಂಡು ಟ್ರೇಗಳನ್ನ ಹಾಕೊಂಡು ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಓಡಿಸ್ಕೊಂಡು ಹೋಗಿ ಸೆಟ್ ಹುಡುಗರು ಇಟ್ರೆ ಇಲ್ಲ ಗೊತ್ತಿಲ್ಲ, ನಾನು ನಂದು ಇನ್ನೊಬ್ಬ ಹುಡುಗ ಸುಬ್ಬು ಅಂತ ಇದೆ, ಇಬ್ರು ಹೋಗಿ ಇಲ್ಲಿ ಇರ್ಬೇಕು, ಇಲ್ಲಿ ಫ್ರೇಮಿಗೆ ಇದ್ ಕಾಣಿಸ್ಬೇಕು. ನಾನ್ ಬೇರೆ ಶಾರ್ಟ್ ಅಲ್ಲಿ ಗೊತ್ತು, ನೀವು ನೋಡಿದಿರ ಅಲ್ಲಿ ಹಿಂಗ್ ಕುಳಿತಿರ್ಬೇಕಾರೆ ಹೋಗಿ ಗುಲಿಫೈ ಕಾಣಿಸ್ಬೇಕು ಅಂದ್ಬಿಟ್ಟು ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ ಅದನ್ನ ಆಕ್ಚುಲಿ. ಮತ್ತೆ ಇನ್ನೊಂದ್ಸಲ ಎತ್ಕೊಂಡು ಹಿಡಿದೆ, ಎತ್ ಕಾಣುತ್ತೇನೋ ಅಂತ ಅಲ್ಲಿ ಇಟ್ಟಿದ್ದೀನಿ. ಆಮೇಲೆ ಒಂದು ಫ್ರೇಮ್ ಹಿಂಗ್ ಇಟ್ಟಿದ್ರು, ಒಂದು ಗೋಡೆ ಇತ್ತು, ಅಲ್ಲೊಂದು ಹಿಂಗೆ ಹೋಗಿ ಅಂಟಿಸ್ಬಿಟ್ಟು ಹೈಲೈಟ್ ಆಗ್ಲಿ ಅಂದ್ಬಿಟ್ಟೆಲ್ಲ ಮಾಡಿದ್ವಿ. ತೀರ್ಥರೂಪ ತಂದೆಯವರ ಬಗ್ಗೆ ಆಕ್ಚುಲಿ ನನಗೆ ಮಾತಾಡೋದು ತುಂಬಾ ಇದೆ. ಮಾತಾಡ್ತಿದ್ರೆ ನಾನು ಗಂಟೆ ಯಾಕಂದ್ರೆ ನನಗೆ ಅಷ್ಟು ಕನೆಕ್ಟ್ ಆಗಿದೆ ಸಿನಿಮಾ. ಅಫ್ಕೋರ್ಸ್ ದೇರ್ ಆರ್ ಸ್ಮಾಲ್ ಫ್ಲಾಸ್, ಅದನ್ನ ಆನೆಸ್ಟ್ಲಿ ಇವರಾಗ್ಲಿ ಡೈರೆಕ್ಟರ್ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ಕ್ಷಮಿಸಿ, ಅದನ್ನ ಬಂದು ನೋಡಿ, ನೀವು ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅಂತ ತುಂಬಾ ಆನೆಸ್ಟ್ ಆಗಿ ಹೇಳ್ಕೊಂಡಿದ್ದಾರೆ. ದಟ್ ಈಸ್ ವೆರಿ ಅಂದ್ರೆ ಗ್ರೇಟ್ಫುಲ್. ಒಂದು ಒಳ್ಳೆ ಮನಸ್ಸಿರೋ ತಂಡಗಳು ಮಾಡಿರುವಂಥ ಸಿನಿಮಾ ಇದು. ಹಂಗಾಗಿ ನೋಡಿದವರು 100% ಇಷ್ಟಪಡ್ತಾರೆ ಅಂತ ನನಗೆ. ನಿಮಗೆ ಯಾವ ಪಾತ್ರ ತುಂಬಾ ಕಾಡ್ತು ಅಂತ ಅನ್ಸುತ್ತೆ? ತುಂಬಾ ಕಾಡ್ತು ಅನ್ನೋದಕ್ಕೆ ಅಂದ್ರೆ ನಂಗೆ ರವೀಂದ್ರ ವಿಜಯ್ ಅವ್ರದ್ದು ಪಾತ್ರ ಇದೆಯಲ್ಲ, ಅವರು ಅಂದ್ರೆ ಮೇ ಬಿ ಅವರು ಅಷ್ಟು ಇಂಟೆನ್ಸ್ ಆಗಿ ಮಾಡಿದ್ದಾರೆ ಅಂತ. ರಾಜೇಶ್ ನಟರಂಗ ಸರ್, ಸಿ ಎವ್ರಿಬಡಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ಸೀತಾರಾಮ್ ಮೇಡಮ್ ಅವ್ರಿಗೆ ಆಕ್ಚುಲಿ ಸುಮಾರು ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ದಲ್ಲ, ಹೌದು. ಸೊ ಅವ್ರಾಗಿರ್ಬೋದು, ಆಮೇಲೆ ರಚನಾ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ರು. ನನಗೆ ಅಂದ್ರೆ ಇಂಥ ಕ್ಯಾರೆಕ್ಟರ್ ಅಂತ ಚೂಸ್ ಮಾಡೋ ಯಾಕಂತಂದ್ರೆ ದ ಹೋಲ್ ಟೀಮ್ ಹ್ಯಾವ್ ಪರ್ಫಾರ್ಮ್ಡ್ ವೆಲ್. ಅವಾಗಲೇ ಒಂದು ಸಿನಿಮಾ ಚೆನ್ನಾಗಿ ಅಂತ ಅನ್ಸೋದು. ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಡೈಲಾಗ್ಸ್ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ ಅಂದರೆ ನಿಮ್ಗೆ ಅದು ಹೋಗಿ ಕೇಳಬೇಕು, ಎಷ್ಟು ಚೆನ್ನಾಗಿದೆ ಡೈಲಾಗ್ಸ್ ಅಂತ ಮನ್ಸಿಗೆ ಮುಟ್ಟುತ್ತೆ. ಇಲ್ಲ, ನಂಗೆ ಅದೇ ಅನಿಸಿದ್ದು. ಅಂದರೆ ಎಲ್ಲರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಮತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಇನ್ನು ಒಬ್ಬ ಬಂದ್ಬಿಟ್ಟು ಯಾರು ಡೈಲಾಗ್ ಚೆನ್ನಾಗಿದೆ ಅಂತಂದ. ಅದು ನನಗೆ ಅಂದಿಗೂ ಅನಿಸಿರ್ಲಿಲ್ಲ ಒಳಗಡೆಯಿಂದ. ಡೈಲಾಗು ಎಲ್ಲ ನಾವು ಪಂಚುಲಾಗಿ ಇರಬೇಕಿತ್ತ, ಏನಾದ್ರು ಇತ್ತು ಅಂತ ನನಗೆ ಅನಿಸ್ತಿತ್ತು. ಬಟ್ ಇವ್ನು ಬಂದು ಅದನ್ನ ಹೇಳಿದಾಗ ನನಗೊಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅಂದರೆ ತುಂಬ ನೀಟಾಗಿ ಅದು ಸ್ಕ್ರಿಪ್ಟ್ ವರ್ಕ್ ಆಗಿದೆ, ಡೈಲಾಗ್ ಎಲ್ಲ ವರ್ಷನ್ ತುಂಬ ಎಲ್ಲರಿಗೂ ಅದು ಫೀಲ್ ಆಗ್ತಾ, ಮತ್ತು ಅದನ್ನ ಜರ್ನಿನ ತೊಗೊಂಡೋಗೋದಿದೆಯಲ್ಲ, ಅದು ಡೈಲಾಗಲ್ಲಿ ತುಂಬ ಫಿಲಾಸಫಿಕಲ್ ಆಗಿದೆ, ಹೇಳ್ತಿದ್ದಾರೆ, ಸ್ಪಿರಿಚುವಲ್ ಆಗಿದೆ ಒಂದಷ್ಟು. ಸೊ ಹಂಗಾಗಿ ಇಷ್ಟ ಆಗುತ್ತೆ ಖಂಡಿತವಾಗಿ. ಏನಾಯ್ತಲ್ಲ, ಇವ್ನು ಗೋಲಿಫೈ ಪ್ರಮೋಷನ್ ಆಯ್ತು, ಬನ್ನಿ ಹೋಗೋಣ ಸಾಕು. ಸಿನಿಮಾನ ಪ್ರಮೋಷನ್ ಆಯ್ತು. ಬಾಟ್ಲಿ ಎತ್ಕೊಳ್ರು, ಇಷ್ಟು ಬಂದಿರೋದ್ ಕರೆ ಟ್ರೇ ಎತ್ಕೊಂಡು ಹೋಗೋಣ ಬರ್ರು. ಅಯ್ಯೋ ನಮ್ಮ ಬಾಸ್ ಟಿವಿ ಅವರೆಲ್ಲ ಕೇಳ್ತಾರೆ,
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.